ಏನ್ ಮಾಡ್ತಿದ್ದೆ ಕಂದ? ಡ್ಯಾಡಿ ನೆನ್ಪಾಗಿಲ್ವಾ? ಹೆಣ್ಮಗು ಆಗ್ಲಿ ಅಂತ ತುಂಬಾ ಅಂದ್ರೆ ತುಂಬಾ ಆಸೆ ಇದೆ. ಮಿಸ್ಟೇಕ್ ಆಗೋಯ್ತೆ. ಗಂಡ್ಮಗು ಆದ್ರೂ ಏನು ನಾನು ಪ್ರೀತಿ ಏನ್ ಕಡಿಮೆ ಆಗಲ್ಲ, ಬಟ್ ಅದೇನೋ ಒಂಥರ ಗಂಡ್ ಮಕ್ಳಿಗೆ ಒಂದ್ ಆಸೆ ಅಂತ ಇರುತ್ತಲ್ಲ. ಬಟ್ ಈ ಆನ್ ದ ವೇಲಿ ನಾನು ಈ ತರ ವ್ಯೂನ ಇದೇ ಫಸ್ಟ್ ನೋಡ್ತಾ ಇರೋದು. ನನ್ನ ಹೆಂಡತಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡೋಳಪ್ಪ, ನೀನ್ ಬರ್ತಾ ಬ್ಲಾಗ್ ಮಾಡ್ಕೊಂಡೇ ಬರ್ಬೇಕು ಅಂತ. ಏನೇನೋ ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದಿದೀವಿ. ನಾಯಿ ಅಂದಿದ್ದಕ್ ಬಿಟ್ಟವನೆ, ಹೆಣ್ಣಾಯಿ ಆಗಿತ್ತು ಅಂತಂದ್ರೆ ಇಲ್ಲೇ ರೂಮ್ ಕರ್ಕೊಂಡು ಹೋಗ್ತಿದ್ದ. ಸರಿ ಇಲ್ಲ ಅದು. ಅವನು ಇದ್ದಾಗ ಯಾವಾಗ ಹೋಯ್ತೆ ಅಂತ ಕೇಳ್ತಾ ಇದ್ದೆ. ಈಗೂ ಅದೇ ಕೇಳ್ತಾ ಇದ್ದೀನಿ, ಯಾವಾಗ ಹೋಯ್ತೆ ಅಂತ. ಮನೆಗೂ ಬೆಂಗಳೂರು ಬಿಟ್ಟು ಹೋಗ್ತಾ ಇದೀನಿ ಗಾಯ್ಸ್. ಕೊನೆಗೂ ತವ್ರ ಮನೆ ಕಳಿಸ್ತಾ ಇದೀವಿ. ಮನೆಗೂ ಬೆಂಗಳೂರು ಬಿಟ್ಟು ಹೋಗ್ತಾ ಇದೀನಿ. ಬಾಯ್. ಆದಷ್ಟು ಬೇಗ ಬಾ ಸಂತು, ಪ್ಲೀಸ್ ಬೇಗ ಬಾ ಸಂತು. ಸಂತು ಇದು 0.5 ಹಾಕೋಬೇಕದ ಅಂದ್ರೆ ಬರುತ್ತೆ. ಈ ಬ್ಲಾಗ್ ಮಾಡ. ಸಂತು ಹೋಗ್ತಿದ್ದಾನೆ ಊರ್ಗೆ, ನಾವೆಲ್ಲ ಬಿಟ್ಟು ತವ್ರ ಮನೆ ಕಳಿಸ್ತಾ ಇದೀವಿ. ಅವನು ಇದ್ದಾಗ ಯಾವಾಗ ಹೋಯ್ತೆ ಅಂತ ಕೇಳ್ತಾ ಇದ್ದೆ. ಈಗೂ ಅದೇ ಕೇಳ್ತಾ ಇದೀನಿ, ಯಾವಾಗ ಹೋಯ್ತೆ ಅಂತ. ಬೇಗ ಹೋಗು, ನೆಮ್ಮದಿ ಸಿಕ್ತು ಫೈನಲಿ ನನಗೆ, ಆರಾಮಾಗಿರ್ತೀನಿ. ಥ್ಯಾಂಕ್ ಯು ಸಂತು. ಚೈತ್ರ ಕೇಳಿದೆ ಅಂತ ಹೇಳಿದ್ದೀನಿ. ಒಳ್ಳೆ ನಾರ್ಮಲ್ ಡೆಲಿವರಿ ಆಗಲಿ, ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಗಾಡ್ ಬ್ಲೆಸ್ ಯು. ಆಮೇಲೆ ಬರ್ತೀನಿ, ಡೆಲಿವರಿ ಆದಮೇಲೆ ಒಂದ್ಸತಿ ಬರ್ತೀನಿ ಊರಿಗೆ. ಮಿಸ್ ಯು ಆಲ್. ಸುಮ್ಮನೆ ಕುಂಗ್ತವನ ಅಷ್ಟೇನೆ, ಯಾವುದು ಇಲ್ಲ. ಇವಾಗ್ಲೂ ಫ್ರೀ ಅವನ, ಬರ್ಬೇಕು ತಾನೆ. ಗಾಯ್ಸ್ ಪ್ರಾಮಿಸ್ ಶೂಟ್ ಇದೆ, ಇಲ್ಲ ನಾನು ಇಷ್ಟೊತ್ತು ಗೆದ್ದೋಳ ಮಗನೇ ಅಲ್ಲ. ನೋಡಿ ಇಲ್ಲೊಂದು ನಾಯಿ, ಇಲ್ಲೊಂದು ನಾಯಿ. ಬೈಲಿ ಬರಲಿ ರಾಜ್ಕುಮಾರ್, ಬೈಲಿ ಬಾರ ಸಂತು. ಓನಮ್ಮ ಓಡತ್ತವನ್. ಬರ್ತೀನಿ, ಹುಷಾರಾಗಿ ನೋಡ್ಕೊಳ್ರಿ ಅವನ್ನ. ಒಂದು ನಾಯಿ ಬಿಡ್ರಿ ಏನ ಆಯ್ತಾ. ಒಂದು ನಾಯಿ ಅಂದಿದ್ದಕ್ ಬಿಟ್ಟವನೆ, ಹೆಣ್ಣಾಯಿ ಆಗಿತ್ತು ಅಂತಂದ್ರೆ ಇಲ್ಲೇ ರೂಮ್ ಕರ್ಕೊಂಡು ಹೋಗ್ತಿದ್ದ. ಸರಿ ಇಲ್ಲ ಅದು. ಏನು ಸರಿ ಇಲ್ಲ ಅಲ್ಲ, ಒಂದು ನಾಯಿ ಹಾಕಿದನ್ನ ತಿನ್ನುತ್ತೆ, ಇನ್ನೊಂದು ನಾಯಿ ಕಿತ್ಕೊಂಡ್ ತಿನ್ನುತ್ತೆ. ಸರಿಯಾಗಿದ್ದೀರಿ ಇಬ್ರು. 2 ನಾಯಿಸ್ ಇನ್ 1 ಫ್ರೇಮ್. ಎಲ್ಲ ಬ್ಯಾಗ್ ಹಾಕಿ ಒಂದ್ 2 ಬ್ಯಾಗ್ ಇತ್ತು, ಎಲ್ಲ ಇಟ್ಕೊಂಡಿದೀನಿ. ಯಾಕಂದ್ರೆ 1 ತಿಂಗಳಾಗ್ಬೋದು ಮೇ ಬಿ ನಾನು ಬರೋದು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಹೊರಡ್ಲಿಕ್ಕೆ. ಕಾರು ರೆಡಿ ಮಾಡ್ಸಿದೀವಿ. ನಾಯಿ ನೋಡ್ರಿ ಹೆಂಗೋಯ್ತ ನಮ್ಮ ಮನೆಯಾಳ. ಡ್ರಾಪ್ ಮಾಡಕ್ ಬರ್ತಾವನೆ ಅನ್ಕೊಂಡ್ರ? ಕೊನೆ ಸರಿ ಹೋಗ್ತಿದ್ದೀನಿ ಊರಿಗೆ, ಟೀಗೆ ಟ್ಯಾಕ್ಸ್ ಹಾಕಿ ಹೋಗೋಣ ಅಂತ ಬರ್ತಾವನೆ. ನೋಡ್ರಿ ಇಲ್ಲಿ ಹಾಕಿಸ್ದ ಗಾಡಿನ. ಚಲೋ ನಮ್ ಜರ್ನಿ ಸ್ಟಾರ್ಟ್ ಮಾಡೋಣ. ಮನೆಗೂ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಈಗ ಹೊರಟ್ರೆ ನಾನ್ ಸ್ಟಾಪ್, ಬಟ್ಟೆ ಹಸೆವರೆಗೂ ಗಾಡಿ ಅಂತೂ ನಿಲ್ಸಲ್ಲ. ಏನೇ 1000 ರೂಪಾಯಿ ಪೆಟ್ರೋಲ್ ಹಾಕಿದ್ದೆ, ಈಗ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ. ಫುಲ್ ಟ್ಯಾಂಕಿಗೆ ಆಟೋಮೆಟಿಕ್ ಆಫ್ ಆಗುತ್ತಾ? ಎಷ್ಟು 24 ಲೀಟ್ರಾ? ಇನ್ನೂ ಒಂದು 9 ಲೀಟ್ರು, 24 ಲೀಟರ್. ಯಾವತ್ತಲ್ಲೋ ನಮ್ಮ ಗಾಡಿಗೆ 25 ಲೀಟರ್ ತಾನೆ ಸಾಕು. ಫುಲ್ ಆರ್ಡ್ರೇಟ್ ಬೇಡ, ಸಾಕು. 25 ಲೀಟ್ರಾ ಅದು? 25 ಲೀಟರ್ 2,000. ಚಲೋ ಗೈಸ್, ಮತ್ತೆ ತುಂಬಾ ದಿನ ಆದ್ಮೇಲೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ನನ್ನ ಹೆಂಡತಿ, ನನ್ನ ಮಗು, ನಮ್ಮಮ್ಮ ವೇಟ್ ಮಾಡ್ತಾ ಇದ್ದಾರೆ.
ಆಕ್ಚುಲಿ ನಾನು ಬೇಗನೆ ಹೊರಡ್ಬೇಕಾಗಿತ್ತು, ಎದೊಳ ಲೇಟ್ ಆಗೋಯ್ತು, ಎಚ್ಚರನೇ ಆಗ್ಲಿಲ್ಲ. ನಾನು ಅನ್ಕೊಂಡಿದ್ದೆ 5 ಗಂಟೆಗೆ ಹೊರಡೋಣ, 5 ಗಂಟೆಗೆ ಹೊರಟ್ರೆ ಒಂದು 12 ಗಂಟೆಗೆ ಅಲ್ಲಿ ಇರ್ತೀವಿ ಅಂತ ಅನ್ಕೊಂಡಿದ್ದೆ. ಬಟ್ ಎಚ್ಚರ ಆಗೋದೆ 5:15 ಆಗೋಯ್ತು. ಆಮೇಲೆ ನಮ್ಮ ಕಾರ್ಯಕ್ರಮಗಳೆಲ್ಲ ಮುಗಿಸೋಷ್ಟರಲ್ಲಿ, ಸ್ನಾನ ಗಿನ ಮಾಡ್ಕೊಂಡು ಹೊರಡೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಇವಾಗ ಟೈಮ್ ಎಷ್ಟು ಅಂತಂದ್ರೆ 7 ಗಂಟೆಗೆ ಬಿಡ್ತಾ ಇದ್ದೀನಿ. ನೈಸ್ ರೋಡಲ್ಲಿ ಇದ್ದೀನಿ, 7 ಗಂಟೆಗೆ ಬೆಂಗಳೂರು ಬಿಡ್ತಾ ಇದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಇರ್ತೀವಿ ಅಂತ. ತುಂಬ ಲಾಂಗ್ ಟೈಮ್ ಬ್ಯಾಕ್ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನೀವೆಲ್ಲ ಹೇಗಿದ್ದೀರಾ? ಮನೇಲಿ ಹೆಂಡತಿ ಹೇಳಿದಂತೂ ಮಾತು ಕೇಳಲ್ಲ. ಅಟ್ಲೀಸ್ಟ್ ನಮ್ ಸಿರಿನಾದ್ರೂ ಕೇಳ್ತಾಳೆ ಅಂತ ಅನ್ಕೊಂಡಿದ್ದೆ. ಬೇವರ್ಸಿ ಅವಳು ಕೇಳಲ್ಲ. ಅವಾಗಿಂದ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಓಪನ್ ಮಾಡು ಅಂತ. ಅಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇತ್ತು ಇಷ್ಟು ಚೆನ್ನಾಗಿ, ಹಂಗೆ ಒಂದು ಶಾರ್ಟ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿದ್ರೆ ಅವಳ ಅಮ್ಮನ್ ಸಿರಿ, ಅವಳ ಅಜ್ಜಿನ ಒಡಿಯ ಏನು ಹೇಳ್ದೆ, ಓಪನೇ ಆಗ್ತಾ ಇಲ್ಲ ಎಷ್ಟು ಹೇಳಿದ್ರು. ಅವಳು ಹೆಂಡತಿ ತರ ಆಡ್ತಾವಳು ಇವಾಗ. ಹೇಳಿದ್ ಮಾತೇ ಕೇಳ್ತಾ ಇಲ್ಲ ನೋಡಿ. ಹೇಳಿದ್ ಮಾತು ಕೇಳ್ಬೇಕು, ಅವಾಗ್ಲೇ ಗಂಡ್ಮಕ್ಳಿಗೆ ಖುಷಿ ಆಯ್ತಾ. ಗಂಡ ಐಕ್ಳಿಗೆ ಹೆಣ್ಮಕ್ಳು ಹೇಳಿದ್ ಮಾತು ಕೇಳ್ಬಿಟ್ರೆ ಅಂದ್ರೆ ಅಯ್ಯಯ್ಯೋ ಎಲ್ಲಿ ಇಲ್ದಂತರ ಸಂತೋಷ, ಆನಂದ. ಬಟ್ ಏನ್ ಮಾಡ್ತೀರಾ, ಆ ಸಂತೋಷನ ನಿಮ್ ಕಣ್ಣಿಂದ ನೋಡಕ್ ಆಗಲ್ವೇ? ಅದಕ್ಕೆ ಆ ಸಂತೋಷನ ಕೊಡಲ್ಲ ನೀವು. ಈಗ ಆಲ್ರೆಡಿ ನನ್ನ ಹೆಂಡತಿ ಹೋಗಿ ಒಂದು 20 ದಿನ ಆಯ್ತು. 20 ದಿನ ಆಯ್ತು. ಇಷ್ಟ ದಿನಾನು ಅವಳ ಅಂತಾಳ, ನಾನ್ ಬಿಟ್ರೆ ನೀ ಆರಾಮಾಗಿರ್ತಾಳ, ಒಬ್ನೇ ಆರಾಮಾಗಿರ್ತಾಳ. ಪಾಪ ಅವ್ರಿಗೇನ್ರಿ ಗೊತ್ತು, ಅವರು ಹೇಳ್ಕೊಂತಾರೆ, ನಾವು ಹೇಳ್ಕೊಳಲ್ಲ ಅಷ್ಟೇ. ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಇರೋ ವ್ಯತ್ಯಾಸ ಆಯ್ತಾ. ಸುಮ್ನೆ ಕೂತ್ಕೊಂಡು ಹೇಳ್ತವೆ. ನಾವೆಲ್ಲ ತವ್ರ ಮನೆಗ್ ಹೆಂಡ್ತಿರೆಲ್ಲ ತವ್ರ ಮನೆಗ್ ಹೋಗ್ಬಿಟ್ರೆ ನೀವೆಲ್ಲ ಗಂಡಂದ್ರು ಖುಷಿಯಾಗಿರ್ತೀರಾ, ಆನಂದವಾಗಿರ್ತೀರಾ. ಬಡೇತಾವ ಓಕೇನ್ ಗೊತ್ತು ನಮ್ಗಳ ಕಷ್ಟ. ಕಣ್ಣಲ್ಲಿ ಹೇಳಕ್ಕಾಗಲ್ಲ, ಬಾಯಲ್ಲಿ ಹೇಳಕ್ಕಾಗಲ್ಲ, ಏನಿದ್ರು ಮನ್ಸಲ್ಲಿ ಅಮಿಕಿಟ್ಕೊಂಡಿರ್ತೀವಿ ಗೊತ್ತಾ. ನಮ್ ಫೀಲಿಂಗ್ಸ್ ಎಲ್ಲ ಅವ್ರಿಗೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಮೇಡಮ್ ಊರಿಗೆ ಬರ್ತೀವಿ ಅಂತ ಹೇಳಿ ನಿದ್ದೆನೆ ಮಾಡಿಲ್ಲ ರಾತ್ರಿ. ನಮಗೂ ಬಂದಿಲ್ಲ ನಿದ್ದೆ, ಅದು ಬೇರೆ ಪ್ರಶ್ನೆ. ಕಾಯ್ತಾವಳೆ, ಅಮ್ಮನ ಕಾಯ್ತಾವ್ರೆ. ಮತ್ತೆ ಇನ್ನ ಏನಿದ್ರು ಡಿಲಿವರಿ ಆಗೋವರೆಗೂ ನಮ್ಮ ಊರಲ್ಲೇ ಇರ್ತೀನಿ. ಅಂತಂದ್ರ ಒಂದು ತಿಂಗಳು ಆಗ್ಬೋದು. ಆಮೇಲೆ ಆಫ್ಟರ್ ಡಿಲಿವರಿ ಒಂದು ಅವಳ ಬಾಣತನ ಎಲ್ಲ ಆದ್ಮೇಲೆ ನಾವು ಬೆಂಗಳೂರು ಕಡೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಊರಲ್ಲೇ ಇರ್ತೀವಿ. ವಿಡಿಯೋ ಎಲ್ಲ ಅಲ್ಲಿಂದಾನೇ ಮಾಡ್ತಾ ಇರ್ತೀವಿ. ಇಷ್ಟ ದಿನ ಹೆಂಗ್ ಸಪೋರ್ಟ್ ಮಾಡಿದ್ರು ಹಂಗೆ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಇತ್ತೀಚೆಗೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ ಆಗಿಲ್ಲ. ಏನೋ ಸ್ವಲ್ಪ ಕಮಿಟ್ಮೆಂಟ್ ಬೇರೆ ಏನೇನೋ ಆಗೋಯ್ತು. ಆಮೇಲೆ ನನ್ನ ಹೆಂಡ್ತಿನೂ ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾವಾಗ್ಲೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇನ್ಮೇಲೆ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಆಗಿ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಏನೋ ವಿಡಿಯೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅನ್ಫಾಲೋ ಎಲ್ಲ ಮಾಡ್ಬಿಟ್ಟಿರಪ್ಪ. ಆಮೇಲೆ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀನಿ ಇನ್ಮೇಲೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಅವಾಗ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೆ, ವ್ಲಾಗ್ ಮಾಡ್ತೀನಿ, ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಟ್ ಮಧ್ಯೆ ಮಾಡಕ್ ಆಗ್ಲಿಲ್ಲ. ಅದು ಇದು ಕೆಲ್ಸ ಹಂಗೆ ಅವು ಇವು ಅಂತ ಹೇಳ್ಬಿಟ್ಟು ಬಿಸಿ ಆಗೋದ್ವಿ. ಆಮೇಲೆ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಇನ್ಮೇಲೆ ಅಂತೂ ಕಂಟಿನ್ಯೂ ಆಗ್ತಾ ಇರ್ತೀನಿ. ಏನೇ ಅಪ್ಡೇಟ್ ಇದ್ರು ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಹೊಟ್ಟೆ ಹಸಿತಾ ಇದೆ ಆಲ್ರೆಡಿ. ಹತ್ತತ್ರ ಈಗ ಎಲ್ಲಿ ಬಂದಿದ್ದೀನಿ ಅಂತಂದ್ರೆ, ಎಲ್ಲಿ ಬಂದಿದ್ದೀನೋ ಗೊತ್ತಿಲ್ಲ. ಹೊಟ್ಟೆ ಹಸಿತಾ ಇದೆ. ಯಾವ್ದಾರ ಒಂದು ಚೆನ್ನಾಗಿರೋ ಹೋಟ್ಲ್ ನೋಡೋಣ ಅಂತಂದ್ರೆ ಮುಂದೆ ಹೋಗೋಣ ಅನ್ಕೊಂಡೆ 200 ಕಿಲೋಮೀಟರ್ ಬಂದ್ಬಿಟ್ಟೆ ನಾನು. ನೋಡ್ಬೇಕು ಎಲ್ಲನೇ ಒಂದು ಚೆನ್ನಾಗಿರೋ ಹೋಟ್ಲ್ ಇದ್ರೆ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ. ನಿನ್ನೆ ಏನಾದ್ರು ತಿಂದ್ಬಿಟ್ಟು ಬೇಡ, ಹೊಟ್ಟೆ ತರ ಆಗೋಯ್ತು. ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಕೇಳ್ರಿ ಇಲ್ಲಿ, ನಾವ್ ಅದ್ರ ಮೇಲೆ ಏನಾದ್ರು ವಿಡಿಯೋ ಮಾಡ್ತೀವಿ. ಇಲ್ಲ ನಿಮ್ ಕಡೆ ಅಲ್ಲ ಅಂದ್ರೆ ನಮ್ಮಿಂದ ನಿಮಗೇನ್ ಎಕ್ಸ್ಪೆಕ್ಟೇಷನ್ ಇದೆ, ಇನ್ನು ಯಾವ ತರ ವಿಡಿಯೋ ಮಾಡ್ಬೋದು ಅಂತ ಕಮೆಂಟ್ ನಲ್ಲಿ ಹೇಳಿ ಆಯ್ತಾ. ಅದನ್ನ ಮಾಡ್ತೀವಿ. ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನಮ್ಮಿಂದ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಅದಕ್ಕೆ ಇನ್ನು ಯಾವ ತರ ಮಾಡ್ಬೋದು, ಬ್ಲಾಗ್ ಇದು ಓಕೆನಾ, ಇನ್ನು ಏನಾದ್ರು ಚೇಂಜ್ ಮಾಡ್ಬೇಕಾ ಅಂತ ಹೇಳಿ ದಯವಿಟ್ಟು ಕಮೆಂಟ್
ಕಮೆಂಟ್ ನಲ್ಲಿ ಹೇಳಿ, ಸರಿನಾ? ಇಲ್ಲ ಗೇಮ್ಗಳು, ಇಲ್ಲ ಬೇರೆ ಯಾವ ತರ ಶಾರ್ಟ್ ಮೂವಿನೋ, ಇಲ್ಲ ಆಲ್ಬಮ್ ಸಾಂಗು, ಇಲ್ಲ ಬ್ಲಾಗು, ಹೇಳಿ. ಇನ್ಮೇಲೆ ಅಲ್ಲಿ ನಮ್ಮ ಅಮ್ಮನೂ ಇರ್ತಾರೆ. ನಮ್ಮಮ್ಮ ಗೊತ್ತಲ್ಲ, ನಮ್ಮಮ್ಮನೂ ವಿಡಿಯೋ ಮಾಡಕ್ಕೆ ಮತ್ತೆ ಹೆಜ್ಜೆ ಮುಂದೆನೆ ಇರ್ತಾರೆ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಕೆಲವೊಂದ್ ಟೈಮು ಕೋಪ ಗೀಪ ಬಂದ್ಬಿಡ್ತು ಅಂತಂದ್ರೆ ನಮ್ಮಮ್ಮನ ಹಿಡಿಯಕ್ಕಾಗಲ್ಲ. ನಮ್ಮಮ್ಮನಿಗೆ ಏನಾರ ವಿಡಿಯೋ ಮಾಡಿಸ್ಬೇಕು ಅಂದ್ರೆ ಕೈ ಕಾಲು ಎಲ್ಲಾ ಬೀಳ್ಬೇಕು. ಕಾಲ್ ಬಿದ್ದು ಗೋ ಬರದು ವಿಡಿಯೋ ಮಾಡಿಸ್ಬೇಕು ನಮ್ಮ ಅವ್ನ ಕಡೆಯಿಂದ. ಬಟ್ ಆದ್ರೂ ಮಾಡ್ತಾರೆ, ಅದೇ ಖುಷಿ ವಿಚಾರ. ಒಂದು ಹೋಟ್ಲ್ ಇಲ್ವಾ ಇಲ್ಲಿ? ಮಳೆ ಬರೋ ಸಾಧ್ಯತೆ ಎಲ್ಲ ಇದೆ ನೋಡ್ರಿ, ಮೋಡ ಆಗಿದೆ ಅಲ್ಲೆಲ್ಲ. ಹೇಗಾಗಿದೆ ಮೋಡ, ಮೇ ಬಿ ಮಳೆ ಬರ್ಬೋದೇನೋ. ಇನ್ನೇನ ಬರುತ್ತೆ, ಚಿತ್ರದುರ್ಗ ಇನ್ನೊಂದು 50 ಕಿಲೋಮೀಟರ್ ಇರ್ಬೋದೇನೋ. ಇಲ್ಲಿದ್ದೀನಿ ನಾನು, ಆಲ್ರೆಡಿ ಹೊಟ್ಟೆ ಹಸಿತಿದೆ ನನಗೆ. ಯಾವ್ದೋ ಒಂದು ಹೋಟ್ಲ್ ಕಾಣಿಸ್ತಾ ಇದೆ, ಇಲ್ಲೇ ತಿರುಗಿಸ್ಬಿಡ್ಲಾ? ಅಲ್ಲ, ಟೈಮ್ ಎಷ್ಟು ಬೇಗ ಓಡ್ತೀವಿ ಅಂತಂದ್ರೆ ಗೊತ್ತೇ ಆಗ್ತಾ ಇಲ್ಲ. ದಿನಗಳು ಹೆಂಗ್ ಕಳೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ನನ್ನ ಹೆಂಡತಿಗೆ ಇನ್ನೇನು ಈ ಮಂತ್ ಆಗಸ್ಟ್ 19 ಡೇಟ್ ಕೊಟ್ಟಿದ್ದಾರೆ. ಹಬ್ಬ ಅಂದ್ರೆ ಇನ್ನೊಂದು 1 ವಾರ 2 ವಾರದಲ್ಲಿ ಡೆಲಿವರಿ ಆಗ್ಬೋದು. ಇನ್ನೂ ಆಗಸ್ಟ್ 19 ಡೇಟ್ ಕೊಟ್ಟಿದ್ದಾರೆ. ಮದುವೆ ಆಗಿ ಹತ್ತತ್ರ ಒಂದು 3 ವರ್ಷ ಆಗ್ತಾ ಬಂತು. ಅದ್ ಹೇಗ್ ಮದ್ವೆ ಆಯ್ತು, ಅದ್ ಹೇಗ್ ದಿನಗಳು ಕಳೆದ್ವು, ಏನು ಗೊತ್ತಾಗ್ತಿಲ್ಲ. ನನಗೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ನನಗೆ ಆಲ್ರೆಡಿ ನನ್ ಮದುವೆ ಆಗೋಯ್ತಾ, ನಾನು ಆಲ್ರೆಡಿ ತಂದೆ ಆಗ್ಬಿಟ್ಟ. ಇನ್ನೇನು ಒಂದು 15 ದಿನ 20 ದಿನ ಕಳೆದ್ಬಿಟ್ರೆ ನನ್ನ ಪುಟ್ಟ ಮಗು ನನ್ನ ಕೈಲಿ ಬಂದಿರುತ್ತೆ. ಖುಷಿ ಆಗ್ತಾ ಇದೆ. ಒಂದ್ ಕಡೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅನ್ನೋ ಭಯನೂ ಇದೆ ನನಗೆ. ಯಾಕಂದ್ರೆ ಇಷ್ಟು ದಿನ ಹೆಂಗೋ ನಡೀತು. ಬಟ್ ಇನ್ನು ಮೇಲೆ ಇನ್ನೊಂದು ಪ್ರಪಂಚ ನಮ್ದಕ್ಕೆ ಹ್ಯಾಡ್ ಆಗ್ತಾ ಇದೆ. ಇನ್ನು ನಾವು ಆ ಪ್ರಪಂಚಕ್ಕೆ ಹ್ಯಾಡ್ ಆಗ್ತಾ ಇದೀವಿ. ಸೊ ಆ ಪ್ರಪಂಚಕ್ಕೋಸ್ಕರ ನಾವು ಬದುಕ್ಬೇಕು ಇವಾಗ. ಚೆನ್ನಾಗಿರುತ್ತೆ. ಬಟ್ ಏನ್ ಗೊತ್ತಾ, ನನಗೆ ಹೆಣ್ಮಗು ಆಗ್ಲಿ ಅಂತ ತುಂಬಾ ಆಸೆ ಇದೆ. ದೇವ್ರು ಯಾವ್ದು ಕೊಡ್ತಾನ ನೋಡೋಣ. ಗಂಡ್ಮಗು ಆದ್ರೂ ಏನು ನಾನು ಪ್ರೀತಿ ಏನ್ ಕಡಿಮೆ ಆಗಲ್ಲ. ಬಟ್ ಅದೇನೋ ಒಂಥರ ಗಂಡ್ಮಕ್ಳಿಗೆ ಒಂದ್ ಆಸೆ ಅಂತ ಇರುತ್ತಲ್ಲ, ಹೆಣ್ಮಗು ಆಗ್ಬೇಕು ಅಂತ. ಆ ತರ ನನಗೂ ಆಸೆ ಇದೆ. ನೋಡೋಣ, ದೇವ್ರು ಯಾವ್ದು ಕೊಟ್ರು ಓಕೆ. ಬಟ್ ಅದಕ್ಕೊಂದು ಒಳ್ಳೆ ಜೀವನ ಕೊಡ್ಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಗುರಿ ಇವಾಗ. ಆಮೇಲೆ ನಾವು ಏನಾರ ಕಿತ್ತಿ ದಬಾಕ್ಬೇಕು. ಇನ್ನು ಮಾಡೋ ಕೆಲಸ ತುಂಬಾ ಇದೆ. ಏನೇನೋ ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದಿದೀವಿ. ದೇವ್ರೆಲ್ಲ ಕೊಟ್ಟಿದ್ದಾನೆ. ಬೇಕಾಗಿದ್ದು ಸಿಗ್ಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕು. ಅಫ್ಕೋರ್ಸ್ ಕಷ್ಟ ಪಡ್ಲೇಬೇಕು. ಒಬ್ಬನೇ ಡ್ರೈವಿಂಗ್ ಮಾಡ್ಕೊಂತಾರೆ ಹೋಗ್ತಾ ಇದೀನಿ. ಇಷ್ಟೊತ್ತು ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೆ. ಏನ್ ಉದ್ದಕ್ಕೂ ಎಷ್ಟಂತ ಮಾತಾಡೋದಲ್ವಾ, ಇಬ್ಬರು ಬೋರ್ ಆಗ್ಬಿಡುತ್ತೆ ಆಮೇಲೆ ನನ್ ಮಾತು ಕೇಳಿ ಕೇಳಿ ಕೇಳಿ. ಅದಕ್ಕೆ ನನ್ನ ಹೆಂಡತಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡೋಳಪ್ಪ, ನೀನ್ ಬರ್ತಾ ಬ್ಲಾಗ್ ಮಾಡ್ಕೊಂಡೇ ಬರ್ಬೇಕು ಅಂತ. ಇಲ್ಲ ಅಂದ್ರೆ ನಾನ್ ಸುಮ್ನೆ ಸಾಂಗ್ ಹಾಕೊಂಡು ಏನಂತೆ ಬಂದ್ಬಿಡ್ತಾ ಇದ್ದೆ. ಬ್ಲಾಗ್ ಮಾಡಕ್ ಇಷ್ಟನೇ, ಆದ್ರೆ ನಾನ್ ಮಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಅಲ್ಲಿ ಇತ್ತು. ಅವಳಿಗೆ ಹೇಳ್ದೇನೆ ಮಾಡ್ಕೊಂಡ್ ಹೋಗೋಣ ಅಂತ ಅನ್ಕೊಂಡಿದ್ದೆ. ಅವಳೇ ಮುಂಚೆನೆ ಹೇಳಿದ್ಲು, ನೀನು ಬರ್ತಾ ಬ್ಲಾಗ್ ಮಾಡ್ಕೊಂಡೆ ಬರ್ಲೇಬೇಕು ಅಂತ. ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬನ್ನಿ, ಹಂಗೆ ಏನ್ ಗೊತ್ತಾ, ನಮ್ಮೂರ್ ಯಾರು ನೋಡಿಲ್ಲಲ್ವಾ? ನಮ್ಮೂರ್ ಇಳಕಲ್ಲು, ಬಾಗಲಕೋಟೆ ಡಿಸ್ಟಿಕ್. ಆಯ್ತಾ? ನಮ್ಮೂರೆಲ್ಲ ತೋರಿಸ್ತೀನಿ. ನಾನು ಓದಿರೋ ಸ್ಕೂಲು, ಕಾಲೇಜು, ಹೈಸ್ಕೂಲು, ಆಮೇಲೆ ನನ್ನ ಹಳೆ ನಂಗೆ ಸುಮ್ನೆ ಏನೋ ರೋಡ್ ರೋಮೆ ತರ ಅಲ್ದಾಡ್ತಿದ್ವಲ್ಲ, ಅದನ್ನ, ನಂದು ಡಾನ್ಸ್ ಕ್ಲಾಸ್ ಇತ್ತು, ಅದನ್ನ ಎಲ್ಲ ತೋರಿಸ್ತೀನಿ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಏನೇನಾಗತ್ತೆ, ನಾನು ಏನೇನ್ ಮುಂಚೆ ಎಲ್ಲ ಏನೇನೋ ಕಿತಾಪತಿಗಳು ಮಾಡಿದ್ದೆ, ಏನೇನೋ ಕೆಲ್ಸಗಳು ಮಾಡಿದ್ದೆ, ತಲೆಹರಟೆ ಮಾಡಿದ್ದೆ, ಅದನ್ನೆಲ್ಲ ತೋರ್ಸಕ್ ಟ್ರೈ ಮಾಡ್ತೀನಿ. ಸರಿನಾ? ನಿಮ್ಗೆ ನೋಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಬಿಟ್ಟು ಹಂಗೆ ಕಮೆಂಟ್ ಹಾಕ್ಬಿಡಿ. ಯಾವ್ದೋ ಒಂದು ಹೋಟ್ಲ್ ಇತ್ತು,
ನನಗೆ ಬೆಳಿಗ್ಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ. ಈಗ ಬೆಳಿಗ್ಗೆ ಬಿರಿಯಾನಿ ಎಲ್ಲಿರುತ್ತೆ? ಚಿತ್ರದುರ್ಗದಲ್ಲಿ ಎಲ್ಲಿ ಸಿಗುತ್ತೆ ಬೆಳಿಗ್ಗೆ ಬಿರಿಯಾನಿ? ಅಟ್ಲೀಸ್ಟ್ ನಾನು ಬೆಂಗಳೂರು ಬಿಡ್ಬೇಕಾದ್ರೆ ಒಂದು ಸ್ಟೋರಿ ಹಾಕಿದ್ರೆ ಚಿತ್ರದುರ್ಗದಲ್ಲಿ ಅಂತ ಯಾರ ಸ್ನೇಹಿತರ ಮೆಸೇಜ್ ಆದ್ರೂ ಆಗ್ತಾ ಇದ್ರು ಇಂತಲ್ಲಿ ಹೋಗಿ ಸಿಗುತ್ತೆ ಅಂತ. ಬಟ್ ನನಗೆ ಅನ್ಸಿದ್ಯಾ, ನನಗೆ ಇವಾಗ ಅನ್ಸಿದ್ದು ಇಲ್ಲ, ಯಾವ್ದೋ ಒಂದು ನೈವೇದ್ಯಂ ಇದೆ ಫ್ಯಾಮಿಲಿ ರೆಸ್ಟೋರೆಂಟು. ನೋಡೋಣ ಮುಂದೆ ನೋಡೋಣ ಯಾವ್ದಾರ ಒಂದು ನಾನ್ ವೆಜ್ ಹೋಟ್ಲ್ ಇದ್ರೆ ಒಂದು ಬಿರಿಯಾನಿ ತಿನ್ಕೊಳ್ಳೋಣ. ಯಾಕಂದ್ರೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗ್ಬಿಡತ್ತಲ್ಲ, ಆಮೇಲೆ ನಮ್ಮ ಮನೇಲಿ ತಿನ್ನಕ್ ಬಿಡಲ್ಲ, ಮೆಟ್ನಲ್ಲಿ ಹೊಡಿತಾರೆ ತಿನ್ಬಿಟ್ರೆ. ಸೊ ಅದಕ್ಕೆ 6ನೇ ತಾರೀಕು 5ನೇ ತಾರೀಕಿಂದ ಶ್ರಾವಣ ಸ್ಟಾರ್ಟ್ ಅಂತ ಹೇಳಿದ್ರು. ಅದ್ ಯಾವಾಗ ಸ್ಟಾರ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಎಲ್ಲ ನಾವು ಸಿಕ್ಬಿಟ್ರೆ ನೀಟಾಗಿ ಬಿರಿಯಾನಿ ತಿನ್ಕೊಂಡು, ಈಗ ಆಲ್ರೆಡಿ ಅರ್ಧಕ್ಕೆ ಬಂದ್ಬಿಟ್ಟಿದೀನಿ ಚಿತ್ರದುರ್ಗ ಹತ್ತತ್ರ. ಊಟ ಮಾಡಿ ಹತ್ತು ಬಿಟ್ರೆ ಇನ್ನೇನು ಮನೆ ಮುಂದೆನೆ ಗಾಡಿ ಹಿಡಿಯೋದು. ಆಕ್ಚುಲಿ ನನ್ಗೆ ಮಟನ್ ಬಿರಿಯಾನಿ ಫೇವ್ರೇಟ್. 1-2 ಕಡೆ ಬೆಂಗಳೂರಲ್ಲಿ ಫೇವ್ರೇಟ್ ಆಗಿತ್ತು. ಅಂದ್ರೆ ಮಾದೇವಣ್ಣನ ಬಿರಿಯಾನಿ ಇತ್ತು ಗೊತ್ತಾ, ಅದು ನಂಗೆ ತುಂಬಾ ಇಷ್ಟ ಇತ್ತು. ಅವಾಗೆಲ್ಲ ಅಣ್ಣ ಸಖತ್ತಾಗಿ ಕೊಡೋರು, ಒಳ್ಳೆ ಟೇಸ್ಟ್. ಬಟ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಟೇಸ್ಟ್ ಕ್ವಾಂಟಿಟಿ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಪೀಸ್ಗಳು ಹಂಗೆ ಅಷ್ಟೊಂದು ಮುಂಚೆ ತರ ಟೇಸ್ಟ್ ಕೊಡ್ತಾ ಇಲ್ಲ ಬಿರಿಯಾನಿ. ವಾರದಲ್ಲಿ 1-2 ಸರಿನಾದ್ರೂ ಅಲ್ಲಿ ಮಾದೇವಣ್ಣನ ಬಿರಿಯಾನಿಗೆ ಹೋಗಿ ತಿಂತಾ ಇದ್ವಿ ನಾವು ನಾಗರಬಾವಿಲಿ. ನನ್ನ ಹೆಂಡತಿಗೂ ತುಂಬಾ ಇಷ್ಟ ಇತ್ತು ಅಲ್ಲಿ. ಬಟ್ ಇತ್ತೀಚೆಗೆ ಯಾಕೋ ಅಣ್ಣ ಅಷ್ಟೊಂದು ಟೇಸ್ಟು ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಮೊನ್ನೆ ಒಂದು ಬಿರಿಯಾನಿ ತಿಂದೆ ಅಲ್ಲಿ, ಅದು ಹೆಸರು ಗೊತ್ತಿಲ್ಲ, ಇಲ್ಲಿ ಅಂದ್ರೆ ಇದರ ಹತ್ರ ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ, ಅಲ್ಲಿ ಸಖತ್ತಾಗಿತ್ತು. ಆಮೇಲೆ ನಾಗರಬಾವಿ ಬಿಡೆ ಕಾಂಪ್ಲೆಕ್ಸ್ ಐತಲ್ಲ, ಅಲ್ಲಿ ಮಾರುತಿ ಹೋಟ್ಲ್ ಇದೆ, ಅಲ್ಲಿ ಮಸ್ತ್ ಮಾಡ್ತಾವ್ರಿ ಇವಾಗ. ಅಲ್ಲಿ ಒಂದು ಸಿಕ್ಕಿದೆ ಹೋಟ್ಲು. ಯಾವಾಗನ ಡಿಫ್ರೆಂಟ್ ಆಗಿ ಏನಾರ ತಿನ್ಬೇಕು, ಸ್ವಲ್ಪ ಇಷ್ಟವಾದ ತಿನ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒಂದು ಮುದ್ದೆ, ಒಂದು ಬಿರಿಯಾನಿ ಚೆನ್ನಾಗಿರುತ್ತೆ ಟೇಸ್ಟ್. ಮಾತ್ರ ನನಗಲ್ಲಿ ಸದ್ಯಕ್ಕಂದ್ರೆ ನನಗೆ ಅಲ್ಲಿ ಇಷ್ಟ ಆಗಿದೆ. ಬೇರೆ ಕಡೆನೂ ಚೆನ್ನಾಗಿ ಮಾಡ್ಬೋದು, ಬಟ್ ನಾ ಟೇಸ್ಟ್ ಮಾಡಿಲ್ವಲ್ಲ, ಹಾಗಾಗಿ ಅಲ್ಲಂತೂ ಇಷ್ಟ. ಎಲ್ಲಾ ಕಡೆ ಬರೀ ಇಡ್ಲಿ 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 ತಿಂದು ಬೋರ್ ಆಗಿದೆ ಎಲ್ಲ. ಅದಕ್ಕೆ ಇವತ್ತು ಬಿರಿಯಾನಿ ತಿನ್ನೋಣ ಅನ್ಕೊಂಡ್ರೆ, ನನಗೆ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ತಿಂದ್ಬಿಡ್ಬೇಕು ನಾನು. ಬಟ್ ಇನ್ನೊಂದು ಅರ್ಧ ಗಂಟೆ ಆದ್ರೆ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋದ್ರೆ ಹೋಗ್ಬಿಡುತ್ತೆ, ಹೇಳಕ್ಕಾಗಲ್ಲ. ಬಟ್ ಚಿತ್ರದುರ್ಗದಲ್ಲಿ ಬೆಳಗ್ಗೆ ಬಿರಿಯಾನಿ ಸಿಗುತ್ತಾ ನೋಡುವ. ಆಂತವೇ ಎಲ್ಲಾನ ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದ್ರೂ ಓಕೆ. ಅಟ್ಲೀಸ್ಟ್ ಎಗ್ರೆಸ್ ಈ ಇಡ್ಲಿ ಬಿಟ್ಟು ಬೇರೆ ಏನಾದ್ರು ಇರ್ಲಪ್ಪ ತಿಂದ್ಬಿಡ್ತೀನಿ. ಇಡ್ಲಿ ದೋಸೆ ಅಂದ್ರೆ ತಿನ್ನಕ್ಕಾಗಲ್ಲ ಈಗ. ಯಾಕಂದ್ರೆ ನನ್ನ ಹೆಂಡತಿ ಕೈಯಿಂದ ಅಡಿಗೆನ ತಿಂದು ತುಂಬಾ ದಿನ ಆಗೋಯ್ತು. ಬರೀ ಹೋಟ್ಲಲ್ಲೇ ತಿಂತಾ ಇದೀವಿ ಅವಳ ಊರಿಗೆ ಹೋದಾಗಿಂದ. ಇನ್ನು ಮನೆಗೆ ಹೋಗಿ ತಿನ್ಬೋದು. ನಮ್ಮಮ್ಮನ ಕೈಯನ್ನು ಅಡಿಗೆ ತಿಂದು ಸುಮಾರು ದಿನ ಆಗೋಯ್ತು. ಹತ್ರ ಒಂದು ಲಾಸ್ಟ್ ಟೈಮ್ ಊರಿಗೆ ಬಂದಿದ್ದು ಅವಾಗ ತಿಂದಿತ್ತು, ಮತ್ತೆ ತಿಂದೇ ಇಲ್ಲ. ನೋಡೋಣ, ಇವಾಗ ಊರಿಗೆ ಬಂದಲ್ಲಿ ಇಬ್ರು ಮಾಡಾಕ್ತಾರೆ, ಸರಿಯಾಗಿ ತಿನ್ನೋಣ. ಆಕ್ಚುಲಿ ಏನ್ ಗೊತ್ತಾ, ನನ್ನ ಹೆಂಡತಿ ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಚಿತ್ರದುರ್ಗ ಹತ್ರ ನಾನ್ ವೆಜ್ ತಿಂದಿದ್ರಂತೆ. ಆಯ್ತು ರಿಚಾರ್ಜ್ ಮಾಡ್ತೀನಿ, ಕಾಲ್ ಮಾಡಪ್ಪ. ಇಲ್ಲೆಲ್ಲೋ ನಾನ್ ವೆಜ್ ತಿಂದಿದ್ರಂತೆ, ಸಖತ್ತಾಗಿತ್ತಂತೆ ಮಟನ್. ಹೇಳ್ತಾ ಇದ್ದು, ಹೊಟ್ಟೆ ಉರಿಸ್ತಾ ಇದ್ದು. ಅದಕ್ಕೆ ಇವಾಗ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದೆ. ಹಲೋ ಹಲೋ ಹಲೋ, ಇದು ಚಿತ್ರದುರ್ಗ ಹತ್ರ ನೀನು ಊಟ ಮಾಡಿದ್ರಲ್ಲ, ಎಲ್ಲಿ ಅದು? ಹಿರಿಯೂರ? ಅಯ್ಯತ್ತೇರಿ, ನಾನು ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಲ್ಲ ಚಿತ್ರದುರ್ಗ ಹತ್ರ. ಹೌದಾ, ನನಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಿದೆ. ನೀವು ಹೇಳಿದಿರಲ್ಲ ಲಾಸ್ಟ್ ಟೈಮು ಇಲ್ಲಿ ಚಿತ್ರದುರ್ಗ ಹಿರಿಯೂರು ಹೋಗಿ ಎಷ್ಟೋ ದಿನಗಳಾಯ್ತು, ತುಂಬಾ ಹೊತ್ತಾಯ್ತು ಹಿರಿಯೂರು ದಾಟಿ ಬಂದೆ ನಾನು. ಈ ಚಿತ್ರದುರ್ಗ ಅಂದೆ ತಾನೇ ಲಾಸ್ಟ್ ಟೈಮ್? ಹಾ ಸರಿ ತಗೋ, ಸರಿ ಓಕೆ. ಕೇರಿಂಗ್ ನಮ್ಮ ಮನೆಯವರಿಗೆ
ಲೈವ್ ಲೊಕೇಶನ್ ಕಳಿಸ್ಬೇಕಂತೆ. ಆಯ್ತು ಕಳಿಸ್ತೀನಿ. ಯಾರ ಮನೆಯಲ್ಲೂ ಕೇರಿಂಗ್ ಇದ್ದೇ ಇರತ್ತಲ್ಲ, ಹಾಗೆ ನಮ್ಮ ಮನೇಲಿ ಕೂಡ ಒಬ್ಬನೇ ಬೇರೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಲೈವ್ ಲೊಕೇಶನ್ ಕಳಿಸು ಅಂತ ಹೇಳ್ತಾ ಇದ್ದಾರೆ. ಕಳ್ಸೋಣ. ಮಿಸ್ಟೇಕ್ ಆಗೋಯ್ತೆ. ಹತ್ತತ್ರ ಒಂದು ಮುಂದೆ ಬಂದ್ಬಿಟ್ಟಿದ್ದೀನಿ ನಾನು. ಆ ಕಡೆನೆ ಹೋಗ್ಬೇಕಾಗಿತ್ತು ನಾನು ಆಕ್ಚುಲಿ. ಅದರಿಂದ ಚಿತ್ರದುರ್ಗ ಹತ್ರ ಅಲ್ಲಿ ಒಳಗಡೆ ರೈಟಿಗೆ ತಗೊಂಡು ನಾನು ಹೊಸಪೇಟೆ ರೋಡಿಗೆ ಹೋಗ್ಬೇಕಾಗಿತ್ತು. ದಾವಣಗೆರೆ ರೋಟಿಗೆ ಬಂದ್ಬಿಟ್ಟಿದ್ದೀನಿ. ಕರ್ಮ ಕಾಣ್. ಇನ್ನೊಂದು ಅರ್ಧ ಗಂಟೆ ಏನಾದ್ರು ಮಾತಾಡಿದ್ರೆ ಹುಬ್ಳಿಲಿ ಇದ್ಬಿಡ್ತಿದ್ದೆ ನಾನು. ಆಗ್ತಾವ ಸಮ್ಟೈಮ್ಸ್ ಮಿಸ್ಟೇಕ್ ಆಗ್ತಾವ, ಏನ್ ಮಾಡಕ್ಕಾಗಲ್ಲ. ನಾನು ಫಸ್ಟ್ ಟೈಮ್ ಅಲ್ಲ ಸೋಲೋ ಡ್ರೈವ್ ಹೊಂಟಿದ್ದು. ಬೆಂಗಳೂರು ಟೈಲ್ ಕಲ್ ಗಾಡಿತು, ಗೊತ್ತಾಗಿಲ್ಲ ಲಾಸ್ಟ್. ಹೀಗೆ ಹೋಗ್ತಾ 20 ಕಿಲೋಮೀಟರ್, ಬರ್ತಾ 20 ಕಿಲೋಮೀಟರ್, 40 ಕಿಲೋಮೀಟರ್ ಡಾಮಾರ್. ಇಲ್ಲೇ ತಿನ್ನ ಮೂಡು ಹೋಯ್ತು, ನಾನು ಬಿರಿಯಾನಿ ತಿನ್ನ ಮೂಡು ಹೋಯ್ತು. ಇಲ್ಲೇ ಇಡ್ಲಿನ ದೋಸೆನ ತಿನ್ಕೊಂಡು ಹೋಯ್ತೀನಿ ಅಂತ. ಇನ್ನೇನ್ ಮಾಡೋದು, ಹೊಟ್ಟೆ ಸಿಕ್ಕಿದೆ, ಆಗ್ತಿಲ್ಲ ನನಗೆ. ಇಲ್ಲಿ ನೋಡಿದ್ರೆ ಬೋರ್ಡ್ಗಳು ಮಾತ್ರ ದೊಡ್ಡವ, ಅಂಗಡಿನೇ ತೆಗ್ದಿಲ್ಲ. ಯಾವ್ದೋ ಅನ್ನಪೂರ್ಣೇಶ್ವರಿ ಇದೆ, ಅನ್ನ ಹಾಕೋರು ಇಲ್ಲ, ಅಲ್ಲಿ ಕ್ಲೋಸ್ ಆಗಿದೆ. ಥೂ, ಫ್ರಸ್ಟ್ರೇಷನ್ ಆಗ್ತಿದೆ ನನಗೆ ಸಿಕ್ಕಾಬಿಟ್ಟು. ಸುಮ್ಮನೆ ಅಲ್ಲೇ ಬೆಂಗಳೂರಲ್ಲೇ ಪಾರ್ಸಲ್ ತಗೊಂಡ್ಬರ್ಬೇಕಾಗಿತ್ತು. ಬೇಗ ಇವಾಗ ಬಂದು ತಿಂತಾ ಇದ್ದೀನಿ, ಟೇಸ್ಟ್ ಆಗಿದೆ. ಚೆನ್ನಾಗಿದೆ. ಇಷ್ಟೊತ್ತು ಹುಡ್ಕೊಂಡು ಹೋಟ್ಲು ಬಂದಿದ್ದು ಒಂದು ಸ್ವಲ್ಪ. ಹೊಟ್ಟೆ ಹಸ್ದಾಗ ಊಟ ಬಿದ್ದ ತಕ್ಷಣ ಏನೋ ಒಂಥರ ನೆಮ್ಮದಿ. ಎರಡು ಚೆನ್ನಾಗಿದೆ. ಅಷ್ಟೊತ್ತು ವೇಟ್ ಮಾಡಿ ತಿಂದಿದ್ದು ಸ್ವಲ್ಪ ಸಾರ್ಥಕ ಆಯ್ತು. ಚೆನ್ನಾಗಿದೆ. ಊಟ ಮುಗಿಸ್ಕೊಂಡು ಕಂಟಿನ್ಯೂ ಮಾಡೋಣ ವ್ಲಾಗ್ನ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇದು ಗೊತ್ತಲ್ಲ, ಹೊಸಪೇಟೆ ಡ್ಯಾಮ್ ಇದು. ಇಲ್ಲೇ ಹುಲಿಗೆಮ್ಮ ಟೆಂಪಲ್ ಇದೆ. ನಾನು ಹುಲಿಗೆಮ್ಮ ಟೆಂಪಲ್ಗೆ ಹೋಗಿ ತುಂಬಾ ದಿನ ಆಗಿತ್ತು. ಬಟ್ ಈ ಆನ್ ದ ವೇಲಿ ನಾನು ಈ ತರ ವ್ಯೂನ ಇದೇ ಫಸ್ಟ್ ನೋಡ್ತಾ ಇರೋದು. ಪ್ರತಿ ಸರಿನೂ ನೈಟ್ ಅಲ್ಲಿ ಹತ್ತಿದ್ವಿ, ಬೆಳಗ್ಗೆ ಇಲ್ಲಿ ಇಳಿದ್ಬಿಡ್ತಿದ್ವಿ ಕಾಲಲ್ಲಿ. ಇಲ್ಲ ಇಲ್ಲಿ ಕಾಲಲ್ಲಿ ಹತ್ತಿದ್ರೆ ಬೆಳಿಗ್ಗೆ ಬೆಂಗಳೂರಲ್ಲಿ ಇಳಿತಾ ಇದ್ವಿ. ಈ ತರದೊಂದು ವ್ಯೂ, ಈ ತರದೊಂದು ಮ್ಯಾಟ್ರೆ ಗೊತ್ತಿಲ್ಲ ನಮ್ಗೆ. ನೋಡ್ರಿ ಎಷ್ಟು ಸುಂದರವಾಗಿದೆ. ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಇವತ್ತು ಕಾರಲ್ಲಿ ಬಂದಿದ್ದಕ್ಕೆ, ಸೋಲಾರ್ ರೈಡ್ ಬಂದಿದ್ದಕ್ಕೆ ಇದನ್ನೆಲ್ಲ ನೋಡೋ ಭಾಗ್ಯ ಸಿಕ್ಕಿದೆ ನಮ್ಗೆ. ಹೋಗ್ಬೇಕು ಅವಾಗ ಸೋಲಾರ್ ರೈಡ್ ಹೋಗ್ಬೇಕು. ಈ ತರದ್ದೆಲ್ಲ ಕ್ಯಾಪ್ಚರ್ ಮಾಡ್ಬೋದು, ಈ ತರದ್ದೆಲ್ಲ ಸ್ವಲ್ಪ ಅನುಭವಿಸ್ಬೋದು. ಸಖತ್ತಾಗಿದೆ. ನನಗ್ ಗೊತ್ತೇ ಇಲ್ಲ ಅದು ಹೊಸಪೇಟೆ ಅಂಡರ್ ಗ್ರೌಂಡ್ ಇದೆಯಲ್ಲ, ಈ ಅಂಡರ್ ಗ್ರೌಂಡ್ ಅಲ್ಲಿ ಒಳಗಡೆ ಅಲ್ಲ, ಈ ಕಡೆ ಬಂದ್ರೆ ಬೆಂಗಳೂರಿಗೆ ಹೋಗೋರು ಈ ಕಡೆ ಬಂದ್ರೆ ಪಕ್ಕದಲ್ಲೇ ಇದೆ, ರೋಡ್ ಪಕ್ಕದಲ್ಲೇ ಮಸ್ತಾಗಿ. ಖುಷಿ ಆಯ್ತು, ಖುಷಿ ಆಯ್ತು. ಚೆನ್ನಾಗಿತ್ತು. ಬಂದ್ವಿ ಗುರು ಮನೆಗೆ ಅಂತೂ. ನಾನು ಏನ್ ಮಾಡ್ತಾವಳೆ ಅಂತ ನೋಡೋಣ. ಓಕೆನಾ, ಎಲ್ಲಾರು ಅಲ್ಲಿ ನಿಂತವ್ರೆ. ಅಲ್ಲಿ ನಮ್ಮೋ ನೋಡಿ ನಿಂತಾಳೆ. ಏನಮ್ಮ ಸಮಾಚಾರ?
ಏನ ಇದು ನಮ್ಮ ಮನೆ. ಏನಿಂತ ನೋಡಿ ದುರ್ಗವ್ವ ಜನನಿ. ಏನವ ಸಮಾಚಾರ? ಸಮಾಚಾರ ಮೋಟರ್ ಚಾರ್ ಮಾಡಕೈತಿ ಮೇಲೆ ಇದ ಸಮಾಚಾರ ನಂದು ಯಾಕ ತಳಗ ಹೇಳ್ಯದ. ಹೆಂಗ್ ಬಂದೆ? ಆರಾಮಾಗಿ ಬಂದೆ ಅಂತ ಕೇಳೋಲ್ಲ. ಹೆಂಗ್ ಬಂದೆಪ್ಪ? ಆರಾಮ್ ಬಂದ್ಯಾ? ಊಟ ಗೀಟ ಮಾಡ್ದೆ? ಹಾ ಹೆಂಗ್ ಬಂದಿ? ಆರಾಮಾಗಿ ಬಂದಿಲ್ಲ? ಇಲ್ಲ ಆರಾಮಾಗಿ ಬಂದೆ. ಆರಾಮಾಗಿ ಬಂದಿ. ಏನ್ರಿ ಮೇಡಮ್, ಹೇಳಿ ಸರ್, ಏನ್ ಸಮಾಚಾರ? ಎಷ್ಟ್ ದಿನ ಸರ್ ನಿಮ್ ಬಿಟ್ಟಿರೋದು? ಹಿಂಗಾಗ ನನ್ ಬಿಟ್ಟಿದೆ ಅಂತ ಹೇಳಿ ಸ್ವರ್ಗಿಲ್ಲ ನೋಡಲ್ಲಿ. ಹೆಂಗ್ ಓದ್ಕೊಂಡವಳು ಹೆಂಗ್ ಓದ್ಕೊಂಡವಳು ಬಲೂನ್ ಓದ್ಕೊಂಡಂಗೆ. ಬಿಸಿ ಬಿಸಿ ಅದ ಫುಡ್. ಏನ್ ಹೇಳ್ತೀಯ? ಏನಿಲ್ಲ, ಕವರ್ ಚೇಂಜ್ ಮಾಡಿದ್ಯಾ? ಹೋಯ್ತು, ಹೋಗ್ರಿ ಬಿಟ್ಬಿಡು. ಹೋಗ್ರಿ ಬಿಡ್ತೀನಿ. ಇದು ನಮ್ಮ ಪುಟ್ಟ ಮನೆ. ನಮ್ ಕಾಕ ಇದು ನಮ್ಮ ಧರ್ಮ ಪತ್ನಿ. ಏನ್ ಮಾಡ್ತಿದ್ದೆ ಕಂದ? ಡ್ಯಾಡಿ ನೆನ್ಪಾಗಿಲ್ವಾ? ನೀ ಬಂದ ತಕ್ಷಣ ಕುಳಿತಿತ್ತು. ಏನ್ ಮಾಡ್ತಿದ್ದೆ?